ಈ ಒಂದು ಉದ್ಯಾನವನದಲ್ಲಿ ವಿಶ್ವಗುರು ಬಸವಣ್ಣವರ ಮೂರ್ತಿ ಇದೆ. ಈ ಒಂದು ಮೂರ್ತಿಯು ನೋಡಿ ಎಷ್ಟು ದೊಡ್ಡದಾಗಿರ್ತಕ್ಕಂಥ ಮೂರ್ತಿಯನ್ನು ಕೆತ್ತಿದ್ದಾರೆ. ಈ ಒಂದು ಮೂರ್ತಿಯು 116 ಫೂಟ್ ಇರುವಂಥದ್ದು. ನೋಡಿ ಈ ರೀತಿಯಲ್ಲಿ ಇದೆ. ನಾವು ನೆಲದಿಂದ ನಿಂತಾಗ ಈ ರೀತಿ ಇಷ್ಟು ಮಾತ್ರ ಪಾದ ಮಾತ್ರ ಕಾಣುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಇದನ್ನು ನೋಡಿ ಎಷ್ಟು ಎತ್ತರದ ಇದೆ. ನೋಡಿ ಈ ರೀತಿಯಲ್ಲಿ ಇರುವಂಥದ್ದು ಭೀಷ್ಮ ಉದ್ಯಾನವನ ಗದಗದಲ್ಲಿ ಇರುವಂಥ ಭೀಷ್ಮ ಉದ್ಯಾನವನ ಗದಗನಲ್ಲಿ ಇರ್ತಕ್ಕಂಥ ವಿಶ್ವಗುರು ಬಸವಣ್ಣವರ ಮೂರ್ತಿ ಇದು. ನೋಡಿ ಎಷ್ಟು ಸುಂದರವಾಗಿದೆ. ಈ ಒಂದು ಪ್ರತಿಮೆ 116 ಫೂಟ್ ಇರುವಂಥದ್ದು. ನೋಡಿ, ನಾವು ಇಲ್ಲಿ ಗಾರ್ಡನ್ನಲ್ಲಿ ಹೋಗುವಾಗ ಇದು ಈ ರೀತಿಯಲ್ಲಿ ಕೆಳಗಡೆ ಪಾದ ಒಂದು ಮಾತ್ರ ಕಾಣುತ್ತೆ. ಇದು ನಾವು ನೋಡಬೇಕು. ಎಷ್ಟು ತುಂಬ ಸುಂದರವಾಗಿರ್ತಕ್ಕಂಥ ಮೂರ್ತಿ. ನೋಡಿ ಇಲ್ಲಿ ಮುಂದೆ ಗಾರ್ಡನ್ ಇದೆ. ಹೀಗೆ ನಾವು ಮುಂದೆ ಹೋಗೋಣ. ನೋಡ್ರಿ, ಈ ಒಂದು ಪ್ರತಿಮೆಯನ್ನು ನಾವು ನೋಡ್ರಿ ಆಕಾಶದ ಕಡೆ ಮುಖ ಮಾಡಿದೆ. ಈ ರೀತಿಯಲ್ಲಿ ಇರುವಂಥದ್ದು. ಇಲ್ಲಿ ನಾವು ಒಳಗಡೆ ಏನು ಬಸವಣ್ಣವರ ಕುರಿತಾಗಿ ಏನೆಲ್ಲ ಇದೆ ಎಂದು ನೋಡೋಣ. ಈ ಒಂದು ಮೂರ್ತಿಯನ್ನು ನೋಡೋದಕ್ಕೆ ನನ್ನ ಮಗ ಹೋಗ್ತಾ ಇದ್ದಾನೆ. ನೋಡಿ ನಿಂತ್ಕೊಂಡ್ರೆ ಇದು ಗೋಲು ಗುಂಬಜ್ ತರಹ ಇದು. ನೋಡ್ರಿ, ಕೇವಲ ಅವನ ಪಾದದಷ್ಟು ನಿಂತಾಗ ಅವನ ಪಾದದಷ್ಟು ಅಷ್ಟೇ ಕಾಣ್ತಾ ಇದೆ. ಇಲ್ಲಿ ನೋಡಿ ಮೂರ್ತಿ ಎಷ್ಟು ಎತ್ತರವಾಗಿದೆ. ನೋಡಿ ಸುತ್ತಲೂ ನೋಡಿ ಬಸವಣ್ಣವರ ಒಂದು ಈ ಮೂರ್ತಿ. ವಿಶ್ವಗುರು ಬಸವಣ್ಣ ತುಂಬ ನೋಡಲಿಕ್ಕೆ ಸುಂದರವಾಗಿರ್ತಕ್ಕಂಥ ಸ್ಟ್ಯಾಚು.